ನಮಸ್ಕಾರ ವೀಕ್ಷಕರೇ. ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಭಾರತಿ ಶ್ರೀನಿವಾಸ್ ಅವರು ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಹೊಸ ಮೈಲಿಗಲನ್ನ ಆರಂಭಿಸಿದ್ದಾರೆ. ಇದು 40 ವರ್ಷದಿಂದ ನಡೀತಾ ಇರುವಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಮಹಿಳೆ ಗೆಲುವು ಸಾಧಿಸಿದ್ದಾರೆ ಅಂದ್ರೆ ಇದು ಅಪರೂಪದ ಸಂಗತಿ. ಈ ಕುರಿತು ಹಲವು ವಿಚಾರಗಳನ್ನ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾರತಿ ಶ್ರೀನಿವಾಸ್ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಈಗಷ್ಟೇ ಹೇಳಿದೆ, ಈ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಮಹಿಳೆ ಆಯ್ಕೆಯಾಗಿದ್ದಾರೆ ಅಂದ್ರೆ ಬಹಳ ಖುಷಿಯ ವಿಚಾರ ಇದು. ಅದರಲ್ಲಿ ನಮ್ಮ ತುಮಕೂರಿನ ಮಹಿಳೆ ಅಂತಂದ್ರೆ ಮತ್ತಷ್ಟು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತೀನಿ. ಮೇಡಮ್, ಈಗ KMF ಅನ್ನೋದು ದೇಶ ವಿದೇಶದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಈ ನಿಟ್ಟಿನಲ್ಲಿ ತುಮೂಲ್ ಒಂದು ಅಪಾರವಾದಂತಹ ಕೊಡುಗೆ ನಮಗೆ ಕೊಟ್ಟಿದೆ. ಈ ಸಂಘಕ್ಕೆ ನೀವು ಇಲ್ಲಿ ಆಯ್ಕೆಯಾಗಿ ಗೆಲುವು ಸಾಧಿಸಿದ್ದೀರಲ್ಲ, ಎಷ್ಟು ಖುಷಿ ಕೊಡ್ತಾ ಇದೆ ಇದು? ಎಲ್ಲರಿಗೂ ಗೆದ್ದ ತಕ್ಷಣ ಎಲ್ಲರಿಗೂ ಏನು ಖುಷಿ ಇರುತ್ತೆ, ಅದೇ ಥರ ನನಗೂ ಖುಷಿ ಇದೆ. ಏನಿಲ್ಲ, ನನಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತು. ಖುಷಿನ, ಸಂಭ್ರಮನ, ನೋವನ್ನ, ದುಃಖನ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತು. ಹಾಗಾಗಿ ಅದೊಂಥರ ನ್ಯೂಟ್ರಲೈಸ್ ಆಗಿದೆ. ಈಗ ಭಾರತಿ ಶ್ರೀನಿವಾಸ್ ಅವ್ರಿಗೆ ಈ ರಾಜಕೀಯ ಚುನಾವಣೆ ಅಂತಂದ್ರೆ ಇದೇನು ಹೊಸದಲ್ಲ. ಆದರೆ ಈ KMF ಚುನಾವಣೆ ಅನ್ನೋದು ಈಗ ನಿಮಗೆ ಹೊಸ ಅನುಭವ. ಈಗ ನಿರ್ದೇಶಕರ ಸ್ಥಾನದಲ್ಲಿ ನೀವು ಇದ್ದೀರಿ ಅಂತಂದ್ರೆ ಏನೆಲ್ಲ ಬದಲಾವಣೆ ಮಾಡಲಿಕ್ಕೆ ನಿಮ್ಮಲ್ಲಿ ಆಲೋಚನೆಗಳಿದಾವೆ? ಒಬ್ಬ ನಿರ್ದೇಶಕರಾಗಿ ಆ ಮಟ್ಟದಲ್ಲಿ ನೀವು ಹೇಳೋ ಥರ ಬದಲಾವಣೆಗಳನ್ನು ತರೋದು ತುಂಬ ಕಷ್ಟ ಸಾಧ್ಯವಾದ ಮಾತು. ಅಷ್ಟು ಸುಲಭ ಇಲ್ಲ. ಬಟ್ ನನಗೇನು ಅನಿಸುತ್ತೆ ಅಂದರೆ, ನನ್ನ ಪತಿಯವರು ಸರ್ಕಾರದ ಒಂದು ಅಂಗವಾಗಿರೋದ್ರಿಂದ ಸರ್ಕಾರದ ಗಮನಕ್ಕೆ ರೈತರ ಕುಂದುಕೊರತೆಗಳನ್ನು, ಹಾಲು ಉತ್ಪಾದಕರ ಕುಂದುಕೊರತೆಗಳನ್ನು ನೇರವಾಗಿ ತಲುಪಿಸೋ ನಿಟ್ಟಿನಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ ಒಂದು ನನಗೆ ಆಶಾಭಾವನೆ ಇದೆ. ಈ ಗೆಲುವಿಗೆ ಶ್ರೀನಿವಾಸ್ ಸರ್ ಸಾಥ್ ಹೇಗೆ ಸಿಗ್ತಾ? ಈ ಗೆಲುವನ್ನ ಫಸ್ಟ್ ನಾನು ಅವ್ರಿಗೆ ಅರ್ಪಣೆ ಮಾಡಬೇಕು. ಅವ್ರದ್ದೇ ಎಫರ್ಟ್ ಎಲ್ಲ ಜಾಸ್ತಿ. ನಾವು ಎಲ್ಲ ತುಂಬ ವರ್ಕ್ ಮಾಡಿದ್ದೀವಿ. ನನ್ನ ಜೊತೆಗೆ ನಮ್ಮ ವೆಲ್ ವಿಷರ್ಸು, ನಮ್ಮ ಲೀಡರ್ಸು ತುಂಬ ಜನ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಇದನ್ನು ನಾನು ಅರ್ಪಣೆ ಮಾಡ್ತಿದ್ದೀನಿ, ನನ್ನ ಗೆಲುವನ್ನು ಅರ್ಪಣೆ ಮಾಡ್ತಿದ್ದೀನಿ. ಕೆಲವ್ರು ಹೆಸರು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗಿಲ್ಲಿ. ನಾನು ನನ್ನ ಗೆಲುವನ್ನು ನನ್ನ ಕುಟುಂಬಕ್ಕೆ ಮತ್ತು ನನ್ನ ಲೀಡರ್ಸ್ಗೆ ಇದನ್ನು ಅರ್ಪಣೆ ಮಾಡ್ತೀನಿ. ಈ ಗೆಲುವು ಭಾರತಿ ಶ್ರೀನಿವಾಸ್ ಸರ್ದಾಗಿತ್ತ ಅಥವಾ ಶ್ರೀನಿವಾಸ್ ಸರ್ದಾಗಿತ್ತ? ಇದು ಶ್ರೀನಿವಾಸ್ ಸರ್ದೇ ಆಗಿತ್ತು. ಏನು ಕಾರಣ? ವಾಸಣ್ಣ ಅನ್ನೋದು ಶಕ್ತಿ. ನಮ್ಮ ತಾಲೂಕಿನಲ್ಲಿ ಯಾವುದೇ ಪಕ್ಷ ಇಲ್ಲ, ಜಾತಿ ಇಲ್ಲ. ವಾಸಣ್ಣ ಅನ್ನೋ ಹೆಸ್ರಿಗೆ 25 ವರ್ಷದಿಂದ ಓಟ್ ಹಾಕೊಂಡು ಬಂದಿದ್ದಾರೆ ನಮ್ಮ ಜನ, ಗುಬ್ಬಿ ತಾಲೂಕಿನ ಜನ. ಅವ್ರು ನಮಗೆ ದೇವ್ರ ಸಮಾನ. ಹಾಗೆ ಇವತ್ತು ನನ್ನ ಕೂಡ ಗೆಲ್ಲಿಸಿದ್ದಾರೆ. ನಾನು ಅವರ ಋಣವನ್ನು ಯಾವತ್ತೂ ಮರೆಯಲ್ಲ. ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಈಗ ಗುಬ್ಬಿ ಕ್ಷೇತ್ರದಲ್ಲಿ ಅನ್ನೋ ಬರ್ಲಿಗ ತುಮಕೂರು ಜಿಲ್ಲೆಯಲ್ಲೂ ಕೂಡ ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಪಟ್ಟಣಂಗೆ ನೆನಪಾಗೋದು ನಮಗೆ ಭಾರತಿ ಶ್ರೀನಿವಾಸ್ ಅವರು ಅಂತ ಹೇಳ್ತಾರೆ. ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಸಡನ್ಲಿ ನಮಗೆ ಏನೋ ವಿಚಾರಗಳನ್ನೇ ಮಾಡಲ್ಲ, ಸ್ಪಂದಿಸ್ಬಿಡ್ತಾರೆ ಬೇಗನೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಜನಗಳಿಗಾಗಿ ನಿಮ್ಮ ಶ್ರಮ ಹೇಗಿದೆ? ಜನಸೇವೆ ನನಗೆ ಹೊಸದಲ್ಲ. 25 ವರ್ಷ ನಮ್ಮ ಯಜಮಾನ್ರು ಯಾವತ್ತೂ ರಾಜಕಾರಣಕ್ಕೆ ಬಂದರು, ಆವತ್ತಿಂದ ನಾನು ಅವ್ರ ಜೊತೆಯಾಗೇ ಇದ್ದೀನಿ. ಹಾಗಾಗಿ ನಾವು ಜನಸೇವೆಯಲ್ಲೇ ಇರೋದ್ರಿಂದ ಬಹುಶಃ ಜನಕ್ಕೆ ಆ ಥರ ಅನಿಸಿರ್ಬೋದು. ಈಗ ಜನಗಳು ನಿಮ್ಮ ಮೇಲೆ ಇಟ್ಟಂತಹ ಪ್ರೀತಿಯ ಬಗ್ಗೆ ಒಂದು VT ಪ್ಲೇ ಆಗುತ್ತೆ. VT ಪ್ಲೀಸ್.
ಒಬ್ಬರೇ ಸರ್ಕಾರ ಇದ್ದರಿಂದ ಇವರು ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬರೇ ಸಿಂಗಲ್ ಆಗಿ ಸ್ಪರ್ಧಿಸಿ ಅವ್ರನ್ನ NDA ಪಕ್ಷದಿಂದ ಹಿಡಿದಿಂದ ಇದು ಮಾಡಿದ್ದಾರೆ, ಸೋಲಿಸಿದ್ದಾರೆ. ನಿಮ್ಗೆ ಅದು ತುಂಬ ಸಂತೋಷ ಆಗಿದೆ. ಎಸ್, ಈಗ ನಮ್ಮ ಜೊತೆಗೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಒಬ್ಬರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಇವರು ಸ್ವತಃ ಗುಬ್ಬಿ ಅವರೇ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗೇನು ಈ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನದಲ್ಲಿ ಭಾರತಿ ಶ್ರೀನಿವಾಸ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ನೀವು ಅವರ ಮೇಲೆ ಇಟ್ಟಂತಹ ವಿಶ್ವಾಸ ಹೇಗಿತ್ತು? ಅವರ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿತ್ತು? ನಾನು ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿಯಾಗಿ ಗುಬ್ಬಿ APMC ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದ್ದೆ. ಅದರಲ್ಲಿ ಭಾರತಿ ಮೇಡಮ್ ಅವರಿಗೆ ಒಂದು ತುಡಿತ ಇತ್ತು. ನಾನು ಜನರ ಜೊತೆ ಬೆರೀತಾ ಇದ್ದರು, ತುಂಬ ಆಕ್ಟಿವ್ ಆಗಿದ್ದರು. ಅವರಿಗೆ ಯಾವುದೇ ಒಂದು ಹುದ್ದೆ ಅನ್ನೋದು ಇರಲಿಲ್ಲ. ಒಂದು ಅಧಿಕಾರ ಅಂತ ಸಿಕ್ಕಿದರೆ ಯಾವುದೇ ವ್ಯಕ್ತಿ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಅಂತೇಳಿ ನಾವು ಅದನ್ನು ಮನಗಂಡ್ವಿ. ನಾವು ಬಂದು ಒತ್ತಾಯವನ್ನು ಮಾಡಿದ್ವಿ, ಇಲ್ಲ ನೀವು ನಿಂತ್ಕೊಳ್ಳಿ, ಈ ಸರಿ ಖಂಡಿತ ಈ ಸರಿ ಅವಕಾಶವನ್ನು ಮಾಡೋಣ. ಗುಬ್ಬಿ ತಾಲೂಕಲ್ಲಿ ಒಂದೇ ಕುಟುಂಬದಲ್ಲಿ 40 ವರ್ಷದಿಂದಲೂ ಕೂಡ ಒಂದು ಆಡಳಿತ ಇದೆ, ಅದನ್ನು ಈ ಸರಿ ಬದಲಾವಣೆ ಮಾಡೋಣ ಅಂತೇಳಿ ನಾವು ಕೇಳ್ಕೊಂಡಾಗ ಅವರು ನೀವೆಲ್ಲರೂ ಕೂಡ ಒಮ್ಮತದಿಂದ ಮಾಡೋದಾದರೆ ನಾನು ಒಪ್ಕೊಳ್ತೀನಿ ಅಂತೇಳಿ ಒಪ್ಕೊಂಡ್ರು. ಅದನ್ನು ಈಗ ನಮ್ಮ ಕಣ್ಮುಂದೆ ಕೂಡ ಗೆಲ್ಲಿಸ್ಕೊಂಡು ತೊಗೊಂಬಂದಿದ್ದೀವಿ. ಅದಕ್ಕೆ ಅವರು ಋಣಿಯಾಗಿದ್ದಾರೆ. ಮತ್ತು ಎಲ್ಲ ಗುಬ್ಬಿ ತಾಲೂಕಿನ ಹಾಲು ಉತ್ಪಾದಕರಿಗೆ ಮತ್ತು ಸಹಕಾರ ಸಂಘದ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಪೂರಕವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಂಬಿ ಅವರನ್ನು ಗೆಲ್ಲಿಸಿದ್ದೀವಿ. ಅವರು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ. ಅವರು ತುಂಬ ಹೃದಯದ ಆಭಾರಿಯಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಅವರು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗಲಿ, ತುಮಕೂರು ಅಧ್ಯಕ್ಷರಾಗಿ ಅವರು ಹೊರಹೊಮ್ಮಲಿ, ಇಡೀ ಜಿಲ್ಲೆಗೆ ಅವರ ಸೇವೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಸ್ ವೀಕ್ಷಕರ, ಇಲ್ಲಿ ಇನ್ನೊಬ್ರು ಇದ್ದಾರೆ, ಭಾರತಿ ಶ್ರೀನಿವಾಸ್ ಅವರ ಅಭಿಮಾನಿ ಅಂತಲೇ ಹೇಳ್ಬೋದು ಇವರು. ಎಸ್ ಸರ್, ಈಗ ಕಷ್ಟ ಅಂತ ಬಂದಾಗ ನಮಗೆ ಆಸರೆ ಆಗೋದು ಭಾರತಿ ಶ್ರೀನಿವಾಸ್ ಅವರು ಅಂತ ಹೇಳ್ತಾರೆ. ಯಾವುದೇ ಕಷ್ಟ ಏನೇ ಸಂದರ್ಭ ಇದ್ರೂ ಅವರು ಬೇಗನೆ ಸ್ಪಂದಿಸ್ತಾರೆ ನಮಗೆ ಅಂತ ಹೇಳ್ತಾರೆ. ನಿಮಗೆ ಯಾವ ಥರ ಕಂಡು ಬಂದಿದೆ ಮೇಡಮ್? ಅವ್ರು ನಮಗೆ ಭಾರಿ ಆತ್ಮೀಯವಾಗಿ ಯಾರೇ ಬರಲಿ ಮೇಡಮ್, ಅವರು ಭಾರಿ ಆತ್ಮೀಯವಾಗಿ ಕಾಣ್ತಾರೆ, ಭಾರಿ ಒಳ್ಳೆಯ ವ್ಯಕ್ತಿ. ಈಗ ಸುಮ್ಮನೆ ಯಾರ್ದೋ ಬಾಯಲ್ಲಿ ಕೇಳೋ ಅಂಥದ್ದಲ್ಲ. ನಾನು ಅವ್ರನ್ನ ಒಬ್ಬೊಬ್ಬರನ್ನು ಈಗ ಪ್ರತಿ ದಿವಸ ಬೆಳಗ್ಗೆ ಒಂದು 3 ಸೊಸೈಟಿ, ಸಂಜೆ ಒಂದು 3 ಸೊಸೈಟಿ ಅಂದರೆ ಹಾಲು ಹಾಕಕ್ಕೆ ಬರ್ತಾರಲ್ಲ, ಆ ಸಮಯದಲ್ಲಿ ವಿಸಿಟ್ ಮಾಡೋಣ ಅಂತ ಈಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೊಂದು ಟೈಮ್ ಟೇಬಲ್ಸ್ ರೆಡಿ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡು ಬೆಳಗ್ಗೆ 3 ಸೊಸೈಟಿ, ಸಂಜೆ 3 ಸೊಸೈಟಿ, ನಾವು ಯಾವಾಗ ಜನ ಬರೋ ಟೈಮಲ್ಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅವರ
ನೋವುಗಳನ್ನ ಅವ್ರ ಕುಂದುಕೊರತೆಗಳನ್ನ ಆಲಿಸಿದಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದೇನು ಸಮಸ್ಯೆಗಳಿದೆ ಅಂತ. ಆಮೇಲೆ ಕೂತು ಅದನ್ನು ಹೆಂಗೆ ಪರಿಹಾರ ಮಾಡಬೇಕು ಅಂತ ನಮ್ಮ ಲೆವೆಲಲ್ಲಿ ಹೆಂಗೆ ನಮ್ಮ ಬೋರ್ಡ್ ಶುರು ಆಗುತ್ತೆ 22ನೇ ತಾರೀಕಿಂದ. 22ನೇ ತಾರೀಕು ಅಧ್ಯಕ್ಷ ಎಲೆಕ್ಷನ್ ಇದೆ. ಸೊ ಅದಾದಮೇಲೆ ನಮ್ಮ ಬೋರ್ಡ್ ಬರುತ್ತೆ. ಬೋರ್ಡ್ ಬಂದಮೇಲೆ ನಾವು ನಮ್ಮ ಬೋರ್ಡಲ್ಲಿ ಅದನ್ನು ಹೆಂಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಅಲ್ಲೇ ಚರ್ಚೆ ಮಾಡ್ಬೋದು. ಅದನ್ನು ಮೀರಿದ್ದನ್ನು ಸರ್ಕಾರದ ಗಮನಕ್ಕೆ ತಂದು ಅಲ್ಲಿ ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಲು ಉತ್ಪಾದಕರಿಗೆ ಏನು ಭರವಸೆ ನಿಮ್ಮಿಂದ? ಒಂದು ಕೈಲಿ ಆದಷ್ಟು ಏನಾದರೂ ಒಂದು ಸ್ವಲ್ಪ ಬದಲಾವಣೆಗಳು ಮಾಡಬೇಕು ಅನ್ನೋಂಥದ್ದು? ಬದಲಾವಣೆಗಳು ಮಾಡಬೇಕು ಅಂತ ಬೆಟ್ಟದಷ್ಟಿದೆ, ಆದರೆ ನಮ್ಮ ಪರಿಮಿತಿಯಲ್ಲಿ ಎಷ್ಟಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನಾನು ಅದನ್ನು ಸುಮ್ಮನೆ ಭರವಸೆ ಕೊಟ್ಟರೆ ಅದು ಪೊಳ್ಳು ಭರವಸೆ ಆಗಬಾರ್ದು. ಪ್ರಾಮಾಣಿಕವಾಗಿ ನಾವು ಅವ್ರಿಗೆ ಸೇವೆ ಮಾಡಬೇಕು. ಅವತ್ತು ಗೆದ್ದು ಬಂದಾಗ ಇದೆಲ್ಲ ಹೇಳಿದ್ರು ಇವಾಗ ಏನೂ ಮಾಡಿಲ್ಲ ಅಂತ ಯಾರೂ ಮಾತಾಡಬಾರ್ದು. ನಾವು ಕೆಲಸ ಮಾಡಿನೇ ತೋರಿಸಿ ನೋಡು ಅವತ್ತು ಬಂದರು ಇವ್ರು ಏನೂ ಗೊತ್ತಿಲ್ಲ ಅಂತ ಬಂದರು ಇಷ್ಟು ಕೆಲಸ ಮಾಡಿದ್ರು ಅನ್ನೋ ಥರ ಇರಬೇಕು. ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನನಗೆ ಈ ಹಾಲು ಉತ್ಪಾದಕರ ಕುಂದುಕೊರತೆಗಳು ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ. ಯಾವಾಗ ಅವ್ರನ್ನ ವಿಸಿಟ್ ಮಾಡ್ತೀನಿ, ಅವ್ರ ಹತ್ರ ಹೋಗಿ ಅವ್ರ ಕಷ್ಟ ಸುಖ ಕೇಳ್ತೀನಿ, ಆವಾಗಲೇ ನನಗೆ ಗೊತ್ತಾಗೋದು. ಪ್ರಾಮಾಣಿಕವಾಗಿ ನಾನು ಅವ್ರನ್ನ ಸೇವೆ ಮಾಡೋಕ್ಕೆ 100% ಪ್ರಯತ್ನ ಮಾಡ್ತೀನಿ. ಮತ್ತು ಅವರು ನಾವು ಓಟ್ ಹಾಕಿದ್ವಿ, ನಾವು ಗೆಲ್ಸಿದ್ವಿ ಅಮ್ಮಂಗೆ, ಅಯ್ಯೋ ನಮ್ಮ ಓಟ್ ಅನ್ಯಾಯ ಆಯಿತು ಅಂತ ಯಾವತ್ತೂ ಅವ್ರು ಅನ್ಕೋಬಾರ್ದು. ಯಾಕೆಂದರೆ ನಮ್ಮನೆಯವರು 25 ವರ್ಷದಿಂದ ಇಲ್ಲಿ MLA, 25 ವರ್ಷದಿಂದ ಜನ ಎಷ್ಟು ಭರವಸೆ ಇಟ್ಟು ಇವ್ರ ಮೇಲೆ ಓಟ್ ಹಾಕ್ತಾ ಬಂದಿದ್ದಾರೆ. ಅದೇ ಭರವಸೆಯನ್ನು ನಾನು ಉಳಿಸ್ಕೊಬೇಕಾಗಿರೋದು ನನ್ನ ಧರ್ಮ. ಯಾಕೆಂದರೆ ಅವರು ಸಹಧರ್ಮಿಣಿಯಾಗಿ, ಅವರು ಪತ್ನಿಯಾಗಿ, ನಾನು ಅವರು ಹೋಗಿರೋ ನಡೀತಾ ಇರೋ ದಾರಿಲೇ ನಾನು ನಡೆದ್ರೆ ಅದಕ್ಕೊಂದು ಗೌರವ ಮತ್ತು ಬೆಲೆ, ಅವ್ರಿಗೂ ಬೆಲೆ, ನನಗೂ ಬೆಲೆ, ನಮ್ಮ ಓಟ್ ಹಾಕಿದ ಜನಕ್ಕೂ ಕೂಡ ಬೆಲೆ. ಹಾಗಾಗಿ ನಾನು ಈ ಮೂಲಕ ನಿಮ್ಮ ಮೂಲಕ ನಮ್ಮ ಮತದಾರರಿಗೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ಓಟ್ ಹಾಕಿದ್ದೀರಲ್ಲ ನನಗೆ, ನಿಮ್ಮ ಓಟು ಯಾವತ್ತೂ ನಾನು ಅಯೋಗ್ಯರಿಗೆ ಹಾಕಿದೆ ಅಂತ ಯಾವತ್ತೂ ನೀವು ಅನ್ನಬಾರ್ದು. ಆ ಥರ ನಡೆಯೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ ಪಟ್ಟ ಒಲಿದು ಬಂದರೆ ಖಂಡಿತ ಸ್ವೀಕಾರ ಮಾಡ್ತೀನಿ. ಬದಲಾವಣೆ ಖಂಡಿತ, ಅನುಕೂಲಗಳಾಗಲಿ ರೈತರ ನಿಟ್ಟಿನಲ್ಲಿ. ನನ್ನ ಕೈಲಾಗೋಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ನಾನು ಮಾತಾಡಿದ್ದೀನಿ ಮುಂಚೆನೇ, 100% ಮಾಡ್ತೀನಿ. ಅಧ್ಯಕ್ಷ ಆದರೆ ಒಂದು ಪವರ್ ಬೇರೆ ಥರ ಇರುತ್ತೆ, ನಿರ್ದೇಶಕರಾದರೆ ಬೇರೆ ಥರ ಪವರ್ ಇರುತ್ತೆ. ನನ್ನ ಅಧಿಕಾರ ವ್ಯಾಪ್ತಿಲಿ ನಾನು ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಭಾರತಿ ಶ್ರೀನಿವಾಸ್ ಅವರು ಈ ಹಿಂದೆ ಕೂಡ ನಿಟ್ಟೂರು ಹೋಬಳಿಯ ಜಡ್ಪಿ ಎಲೆಕ್ಷನ್ನಲ್ಲಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನದಲ್ಲಿ ಪಕ್ಕ ಇವರು ಸೋಲ್ತಾರೆ ಅನ್ನುವಂಥದ್ದು ಚರ್ಚೆ ಕೇಳಿ ಬರ್ತಾ ಇತ್ತು. ZP ಎಲೆಕ್ಷನ್ಗೆ ನಾನು ನಿಲ್ಲಬೇಕು ಅಂತ, ಆ ಭಾಗದಲ್ಲಿ ನಿಟ್ಟೂರಲ್ಲಿ ನಿಲ್ಲಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ನನಗಿಷ್ಟ ಇದ್ದಿದ್ದು CS ಪುರ ಹೋಬಳಿ. ಯಾಕೆಂದರೆ ನಾವು ರಾಜಕೀಯದಲ್ಲಿ ಪ್ರಥಮ ಹೆಜ್ಜೆ ಇಟ್ಟಿದ್ದು CS ಪುರ ಹೋಬಳಿ. ನನಗೆ CS ಪುರ ಹೋಬಳಿ ಅಂದರೆ ನನಗೇನೋ ಒಂದು ತವ್ರ ಮನೆ, ಅದು ನಂದು ಅನ್ನೋ ಭಾವನೆ ನನಗೆ. ಹಾಗಾಗಿ ಅಲ್ಲಿ ನಿಲ್ಲಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ಅದೇನೋ ಗೊತ್ತಿಲ್ಲ, ಆವಾಗ ವಿಧಿ ನನ್ನ ಅಲ್ಲಿಗೆ ಕರ್ಕೊಂಡೋಯ್ತು. ವಿಧಿ ಕರ್ಕೊಂಡೋಯ್ತು ಅನ್ನೋಕ್ಕಿಂತನೂ ಒಂದು ಮೋಸ ಆಯಿತು ಅಂತಂದ್ರೂ ಅನ್ಬೋದು. ನಮ್ಮ ಪ್ರಬಣ್ಣ ಅಂತ ನಮ್ಮ ಲೀಡರ್ ಇದ್ದಾರೆ, ಅವರು ನಮ್ಮ ವೀರಶೈವ ಪ್ರಮುಖರನ್ನು ಸುಮಾರು 500 ಜನ ಕರ್ಕೊಂಬಂದಿದ್ರು. ಆ ರೋಡಿಂದ ಈ ಮನೆವರೆಗೂ. ಅವತ್ತು ನಾನು ಇರಲಿಲ್ಲ, ನಮ್ಮ ಮನೆಯವ್ರು ಹೇಳ್ತಿದ್ರು, ಅಷ್ಟು ಜನ ಬಂದಿದ್ದರು, ನೀನು ನಿಲ್ಲಿಸಲೇಬೇಕು ಅಂತ, ನಾವೆಲ್ಲ ಹೋರಾಟ ಮಾಡ್ತೀವಿ, ಗೆಲ್ಸ್ಕೊಂಬರ್ತೀವಿ ಅಂತ. ಅವ್ರಿಗೆ ನಾವು ಕಡಬದಲ್ಲಿ ಕೊಟ್ಟಿದ್ವಿ ಟಿಕೆಟು. ನನಗೆ ನಿಟ್ಟೂರಲ್ಲಿ ನಿಲ್ಲಿಸ್ಬೇಕು ಅಂತ ಅವರು ತುಂಬ ಒತ್ತಾಯ ಮಾಡಿ ಅಲ್ಲಿ ನಿಲ್ಲಿಸಿದ್ದು. ಆದರೆ ಎಲೆಕ್ಷನ್ ಮಾಡೋ ಅಷ್ಟೊತ್ತಿಗೆ ಬರೀ 5 ಜನ ಉಳ್ಕೊಂಡಿದ್ದು. ನನಗೆ ಅವಾಗ ತುಂಬ ನೋವಾಯಿತು, ಏನಪ್ಪ ಇದು ಹೀಗೆ ಇಷ್ಟು ಮೋಸನ ಅಂತ ಅನಿಸ್ತಿತ್ತು. ಆದರೆ ಅದೇ ವೀರಶೈವರು ಇವತ್ತು ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಜನಾಂಗಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈಗ ಪಂಚಾಯಿತಿಯ ಚುನಾವಣೆ ಕ್ಷಣಗಣನೆ ಆರಂಭ ಆಗಿದೆ, ಇದ್ರ ಬಗ್ಗೆ ಏನಾದರೂ ತಯಾರಿ ನಡೀತಾ ಇದೆಯಾ? ಇನ್ನೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮತ್ತೆ ಭಾರತಿ ಶ್ರೀನಿವಾಸ್ ಅವರಿಗೆ ಕಣದಲ್ಲಿ ಇರುವಂಥ ಸಾಧ್ಯತೆ ಬಂದರೆ? ಖಂಡಿತ ಇಲ್ಲ. ಯಾಕೆ ಅಂದರೆ ನನಗೆ ಸೇವೆ ಮಾಡೋಕ್ಕೊಂದು ಅವಕಾಶ ಬೇಕಿತ್ತು ಅಂತ ಯಾವಾಗಲೂ ಅನಿಸ್ತಾ ಇತ್ತು. ಅದನ್ನು ನನಗೆ ಭಗವಂತ ಫುಲ್ಫಿಲ್ ಮಾಡಿದ್ದಾರೆ. ನನಗೆ ಸಾಕಷ್ಟು ನನಗೇನೋ ನಾನು ಎಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ರೈತರಿಗೆ, ಅಷ್ಟೂ ಕೆಲಸ ಮಾಡುವಂಥ ದೊಡ್ಡ ಜಾಗ ಸಿಕ್ಕಿದೆ ನನಗಿಲ್ಲಿ. ನಾನು ಇಲ್ಲಿ ಪ್ರಾಮಾಣಿಕವಾಗಿ ಅವ್ರ ಸೇವೆ ಮಾಡ್ತೀನಿ. ನನಗೆ ಬೇರೆ ಏನೇನು ಯೋಚನೆ ಇಲ್ಲ. ಪಂಚಾಯತಿ ಚುನಾವಣೆಯಲ್ಲಿ ಮಗನನ್ನೇ ನಿಲ್ಲಿಸಬೇಕು ಅನ್ನುವಂಥದ್ದು ಏನಾದರೂ ಆಲೋಚನೆಗಳು, ವಿಚಾರಗಳು? ಇಲ್ಲ, ಆ ಥರದ್ದೆಲ್ಲ ಇಲ್ಲ. ನನ್ನ ಮಗ ಒಬ್ಬ ಆ್ಯಕ್ಟರ್, ಅವನು ಗತವೈಭವ ಅನ್ನೋ ಫಿಲಮ್ ಮಾಡ್ತಿದ್ದಾನೆ. ಈಗ ಅವನು ಪೋರ್ಚುಗಲ್ಗೆ ಹೋಗಿದ್ದಾನೆ. ಈಗ ಮಾರ್ಚ್ 28ನೇ ತಾರೀಕು ಫಿಲಮ್ ರಿಲೀಸ್ ಇದೆ. ಅವನು ಅದಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾನೆ. ZPಗೆ ಹೋಗುವಂಥ ಯೋಚನೆ ಅವನಿಗೆ ಯಾವತ್ತೂ ಇಲ್ಲ, ಖಂಡಿತ ಇಲ್ಲ.
ಈಗ ರೈತರಿಗೆ ಏನೆಲ್ಲ ಅಂದರೆ ಒಂದಷ್ಟು ಪ್ರಾಮಾಣಿಕವಾದಂತಹ ಬೆಲೆ ಇರಲಿ ಅಂತ ರೈತರು ಸಾಕಷ್ಟು ಈ ಹಿಂದೆ ಪ್ರತಿಭಟನೆ ಎಲ್ಲ ಮಾಡಿರ್ತಾರೆ. ಈ ಉದ್ದೇಶಕ್ಕೆ ನಿಮ್ಮಲ್ಲಿ ಏನೆಲ್ಲ ಮಾಡಬೇಕು ಈ ಹಾಲಿನ ದರ ಬಗ್ಗೆ ಅಂತ? ಹಾಲಿನ ದರದ ಬಗ್ಗೆ ನಾವು ನಿರ್ಧಾರ ಮಾಡೋಕ್ಕಾಗಲ್ಲ, ಸರ್ಕಾರ ನಿರ್ಧಾರ ಮಾಡೋವಂಥದ್ದು. ಇತ್ತೀಚೆಗೆ ಕೂಡ 2 ರೂಪಾಯಿ ಜಾಸ್ತಿ ಮಾಡಿರೋದನ್ನು ಕೇಳಿದ್ದೀನಿ ಮತ್ತು ಗೊತ್ತಿದೆ ನನಗೂ ಕೂಡ. ಹಾಗಾಗಿ ಸರ್ಕಾರದ ಗಮನ ತರಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾವು ನಿರ್ಧಾರ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೊತೀನಿ. ಮುಂದಿನ ನಡೆ ನಿಮ್ಮದು ಹಾಗಂದರೆ ಈಗ ನಿರ್ದೇಶಕರ ಸ್ಥಾನದಲ್ಲಿ ನೀವು ಇದ್ದೀರಿ, ಮತ್ತೆ ನಿಮಗೆ ಇಲ್ಲೇ ಏನಾದರೂ ಒಂದಷ್ಟು ಬೇರೆ ಬೇರೆ ಅವಕಾಶಗಳು ಬರ್ಬೋದು, ಯಾಕೆ ನೀವು ಅಧ್ಯಕ್ಷರು ಆಗ್ಬೋದು. ಎಷ್ಟೋ ಜನ ಈಗ ಬಯಸ್ತಾರೆ ಅಧ್ಯಕ್ಷರಾಗಲಿ ಅಂತ. ಅಧ್ಯಕ್ಷರಾದರೆ ಏನೆಲ್ಲ ಬದಲಾವಣೆ, ಈಗ ನಿರ್ದೇಶಕರ ಸ್ಥಾನದಲ್ಲಿದ್ದು ನನ್ನ ನಡೆ ಹೇಗಿರುತ್ತೆ ಮುಂದೆ ಅನ್ನೋದು? ಜನಸೇವೆ ಅಷ್ಟು ಬಿಟ್ಟು ಇನ್ನೇನಿದೆ. ಜನಸೇವೆಗೆ ಅಂತಲೇ ಹುಟ್ಟು ಬಂದಿದ್ದೀವಿ, ನಾವು ಸೇವೆ ಮಾಡ್ತೀವಿ ಅಷ್ಟೇ. ಎಸ್ ವೀಕ್ಷಕರೇ, ಇದಾಗಿತ್ತು ಭಾರತಿ ಶ್ರೀನಿವಾಸ್ ಅವರ ಮಾತಾಗಿತ್ತು. ಈ ಹೊಸ ಅಧ್ಯಾಯಕ್ಕೆ ಹೊಸ ಯಶಸ್ಸನ್ನು ಸಿಗಲಿ ಅಂತ ಹೇಳ್ತೀನಿ, ಮತ್ತಷ್ಟು ಗೆಲುವಿನ ಪುಟಗಳು ತೆರೆಯಲಿ ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ಸಂಚಿಕೆ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.